ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಮತ್ತೊಂದು ದಿನವನ್ನು ಒದಗಿಸಿಕೊಟ್ಟು ನಮ್ಮನ್ನು ಆತನ ಪಾದ ಬಳಿಯಲ್ಲಿ ಬರಮಾಡಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಬೆಳಗಿನ ಸಮಯದಲ್ಲಿ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡೋಣ. ಅಕ್ಟೋಬರ್ 19ನೇ ತಾರೀಕು. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡ್ರಿ. ಮತ್ತಾಯನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 8ನೇ ವಚನ. ನಮ್ಮನ್ನು ಬಲಪಡಿಸಿ ಚೇತನಗೊಳಿಸುವ ಈ ದಿವ್ಯ ಆಹಾರವನ್ನು ಬಹು ಎಚ್ಚರಿಕೆಯಿಂದ ಅದಕ್ಕಾಗಿ ತೊರೆಯುವಂಥ ಮತ್ತು ಹಸಿದವರಿಗೆ ಉಚಿತವಾಗಿ ಕೊಡೋಣ. ಈ ದಿವ್ಯ ಆಹಾರವು ಅವರಿಗೆ ದೊರಕದೇ ಇದ್ದಲ್ಲಿ ಬೇರೆ ಆಹಾರವನ್ನು ಹುಡುಕಿಕೊಂಡು ನಡೆಯುವಾಗ ಅದು ದೊರಕದೆ ಮೂರ್ಛೆ ಹೋಗುವರು. ನಂಬಿಗಸ್ತ ಮನೆಯವರಿಗೆ ಬೇಕಾದಂಥ ಆತ್ಮಿಕ ಆಹಾರ ನಮ್ಮಲ್ಲಿದ್ದರೂ ಸಹ ಇದು ಲಭ್ಯ ಇಲ್ಲದವರಿಗೆ ಅದರಲ್ಲಿ ಮುಂದುವರಿಯಲಾಗದೆ ಹತಾಶರಾಗುವರು. ನಾವು ಇತರರಿಗೆ ಈ ಜೀವಕರವಾದಂಥ ರೊಟ್ಟಿಯನ್ನು ವಿತರಿಸಲು ಬೇಕಾದ ಹಣದ ವ್ಯವಸ್ಥೆ ಅಥವಾ ದೈವಿಕ ಸತ್ಯ ವಿಚಾರಗಳಲ್ಲಿರುವ ಪಾಂಡಿತ್ಯವನ್ನು ವಿನಾಕಾರಣ ನಮ್ಮ ಸ್ವಾರ್ಥಕ್ಕಾಗಿ ಅಥವಾ ಅದನ್ನು ಬಚ್ಚಿಟ್ಟುಕೊಳ್ಳುವುದು ವಿಹಿತವಲ್ಲ. ಆದರೆ ಆ ಯೋಗ್ಯತೆಯನ್ನು ದೇವರಿಗೆ ಪ್ರತಿಷ್ಠಿಸಿ ಆ ಮೂಲಕ ಸಿಗುವ ದೈವ ಆಶೀರ್ವಾದಗಳು ಇತರರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವುದಲ್ಲದೆ ನಾವು ಸಹ ಕರ್ತನಿಂದ ವಿಶೇಷವಾದ ಆಶೀರ್ವಾದಗಳನ್ನು ಹೊಂದುತ್ತೇವೆ. ನಮಗೆ ಅನುಗ್ರಹಿಸಲ್ಪಟ್ಟಂಥ ದೇವರ ದಾನಗಳ ಬಗ್ಗೆ ನಾವು ವಿಮರ್ಶನೆ ಮಾಡುವುದಾದರೆ ಅವು ಎಷ್ಟೋ ಧಾರಾಳವು ಮತ್ತು ಕೃಪಾಧಾರವಾಗಿರುತ್ತೆಂದು ನಮಗೆ ಗೊತ್ತಿದೆ. ಅವು ಯಾವುವೆಂದರೆ ಸೃಷ್ಟಿ, ಕ್ರಮ, ದೈವ ಸಹಾಯ, ವಿಮೋಚನೆ, ಉಪದೇಶ, ನ್ಯಾಯ, ಸಮರ್ಥನೆ, ಶುದ್ಧೀಕರಣ ಮತ್ತು ಬಿಡುಗಡೆಗಳಾಗಿವೆ. ಈ ಎಲ್ಲ ಆಶೀರ್ವಾದಗಳು ನಮ್ಮ ಜೀವನದುದ್ದಕ್ಕೂ ಹಾಗೂ ದೇವರ ಅನ್ಯೋನ್ಯತೆ ಇರಲು ಸಹಾಯ ಮಾಡ್ತವೆ. ಇವೆಲ್ಲವುಗಳು ನಮಗೆ ಉಚಿತವಾಗಿ ಅನುಗ್ರಹಿಸಲ್ಪಟ್ಟಿವೆ. ಆದ್ದರಿಂದ ಇದೇ ಭಾವನೆಯಲ್ಲಿ ನಾವು ಹೊಂದಿರುವ ಜ್ಞಾನ, ಮಮತೆ, ಸಮಯ, ತ್ರಾಣ, ಸಾಧನೆಗಳು, ನಮ್ಮ ಆರೋಗ್ಯ, ಸೇವೆ, ಜೀವ, ಸೌಕರ್ಯ, ಪ್ರೇರಣೆ, ಕೀರ್ತಿ, ಸಂರಕ್ಷಣೆಗಳು ಮಾತ್ರವಲ್ಲದೆ ನಮ್ಮ ಎಲ್ಲ ಮಾನವತ್ವವನ್ನು ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರಿಗೆ ಅರ್ಪಿಸೋಣ. ಆತನೇ ಎಲ್ಲ ಒಳ್ಳೆಯ ಮತ್ತು ಪರಿಪೂರ್ಣ ದಾನಗಳನ್ನು ಅನುಗ್ರಹಿಸುವನಾಗಿದ್ದಾನೆ. ನಾವು ನಮ್ಮ ಎಲ್ಲವನ್ನು ನಮ್ಮ ಕರ್ತನಿಗೆ ಸಮರ್ಪಿಸಿದರೂ ಆತನು ನಮಗೆ ಕೊಟ್ಟ ರಕ್ಷಕನ ತ್ಯಾಗಕ್ಕೆ ಎಷ್ಟು ಮಾತ್ರವೂ ಸರಿಸಾಟಿಯಾಗಿರಲಾರದು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ಒಂದು ತಂದೆಯಾದ ದೇವರು ಮನ್ನವನ್ನು ಕೊಟ್ಟಿದ್ದಾರೆ. ಈ ದಿನ ಇದು ಎಷ್ಟೋ ಅದ್ಭುತವೂ ಮತ್ತು ಅಮೂಲ್ಯವೂ ಶ್ರೇಷ್ಠವೂ ಭಾಗ್ಯಕರವಾಗಿಯೂ ಇರುವುದಾಗಿ ನಮಗೆ ಚೆನ್ನಾಗಿ ತಿಳಿದಿದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡ್ರಿ ಎಂಬುದಾಗಿ ದೇವರ ವಚನ ನಮ್ಮನ್ನು ಈ ದಿನ ಸ್ಪಷ್ಟಪಡಿಸ್ತಾ ಇದೆ. ಏನಪ್ಪ ಅಂತ ನಾವು ನೋಡಬೇಕಾದ್ರೆ ದೇವರು ನಮಗೆ ಎಲ್ಲವನ್ನ ಅನುಗ್ರಹಿಸಿದರೆ, ಪೌಲರು ಒಂದು ಕಡೆ ಬರೀತಾರೆ, ಮನುಷ್ಯ ದೇವರಿಂದ ಹೊಂದದೇ ಇರುವುದು ಒಂದಾದರೂ ಉಂಟೋ ಎಂಬುದಾಗಿ ನಮಗೆ ಕೇಳ್ತಾರೆ. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮಗೆ ಎಲ್ಲವನ್ನೂ ಅನುಗ್ರಹಿಸಿದ್ದಾರೆ. ಲೌಕಿಕವಾದಂಥ ಆಶೀರ್ವಾದ ಇರಬಹುದು, ಆತ್ಮಿಕವಾದಂಥ ಆಶೀರ್ವಾದಗಳು ಇರಬಹುದು, ಎಲ್ಲವನ್ನು ನಮಗೆ ಕೊಟ್ಟಿದ್ದಾರೆ. ಒಳ್ಳೆಯ ಕುಟುಂಬಗಳು, ಒಳ್ಳೆಯ ಕೆಲಸ ಕಾರ್ಯಗಳು, ಒಳ್ಳೆಯತನ, ಒಳ್ಳೆಯ ವಿಷಯಗಳು, ಮನಸ್ಸು ಎಲ್ಲವನ್ನು ಅನುಗ್ರಹಿಸಿದ್ದಾರೆ. ಗಾಳಿ, ನೀರು, ಅನ್ನ, ಆಹಾರ, ಬಟ್ಟೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಮುಖ್ಯವಾಗಿ ಹೇಳ್ತಾರೆ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹೌದು, ನಾವು ದೇವರಿಂದ ಇನ್ನೂ ಏನಾದರೂ ಕೇಳಬೇಕೆಂಬಿದ್ದರೆ ಎಲ್ಲವನ್ನೂ ಆತನು ನಮಗೆ ಕೊಡಲು ಶಕ್ತನಾಗಿದ್ದಾನೆ. ಆದರೆ ನಾವು ದೇವರ ಹತ್ರ ಕೇಳಿಕೊಳ್ಳಬೇಕು ಅಷ್ಟೇ. ನಮಗೆ ಏನು ಪಾರಮಾರ್ಥಿಕವಾದಂಥ, ಪವಿತ್ರವಾದಂಥ, ಪರಲೋಕದ ಸಂಬಂಧವಾದಂಥ, ಕ್ರಿಸ್ತನ ಸಂಬಂಧವಾದಂಥ, ನಿತ್ಯ ಜೀವಕ್ಕೆ ಸಂಬಂಧವಾದಂಥ ವಿಷಯಗಳನ್ನು, ಜ್ಞಾನ, ತಿಳುವಳಿಕೆ, ವಿವೇಕಗಳನ್ನು ನಾವು ಕೇಳುವುದೇ ಆದರೆ ಪವಿತ್ರಾತ್ಮನ ವರಗಳನ್ನು, ಮುಖ್ಯವಾಗಿ ಪ್ರವಾದನೆಯ ವರಗಳನ್ನು ವಿಶೇಷವಾಗಿ ಆತನು ಅನುಗ್ರಹಿಸಲು ಶಕ್ತನಾಗಿದ್ದಾನೆ. ಹೌದು, ಪ್ರಸಂಗಿ ಹೇಳ್ತಾರೆ, ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸಿದ್ದಾನೆ ಎಂಬುದಾಗಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮಗೆ ಎಲ್ಲವನ್ನು ದೇವರು ಅನುಗ್ರಹಿಸಿದ್ದಾರೆ. ಮುಖ್ಯವಾಗಿ ರಕ್ಷಣೆಯನ್ನು ಕೊಟ್ಟಿದ್ದಾರೆ ನಮಗೆ. ಆದ್ದರಿಂದ ನಾವು ದೇವರಿಂದ ಏನು ಪಡ್ಕೊಂಡಿದ್ದೀವೋ ಅದನ್ನು ನಾವು ಇತರರಿಗೆ ಉಚಿತವಾಗಿ ಕೊಡಲೇಬೇಕು. ಇದಕ್ಕೋಸ್ಕರ ನಾನು ನಿನ್ನನ್ನು ಮುದ್ರೆ ಹಾಕಿದ್ದೀನಿ ಎಂಬುದಾಗಿ ಯೆಶಾಯ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳ್ತಾರೆ. ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು
ಸೆರೆಯಿಂದಲೂ ಕತ್ತಲೆಯಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ಕರೆತರಬೇಕೆಂದು ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆ ಆಧಾರವನ್ನಾಗಿ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೀನಿ. ನೋಡಿದ್ರ, ನಮ್ಮನ್ನು ಕರೆದಿರುವಂಥ ಉದ್ದೇಶ ಏನು, ನಮ್ಮನ್ನು ಏತಕ್ಕೋಸ್ಕರ ಕರೆದಿದ್ದಾರೆ, ಯಾವುದಕ್ಕೋಸ್ಕರ ನೇಮಿಸಿದ್ದಾರೆ, ಎಲ್ಲವನ್ನು ದೇವರು ಸ್ಪಷ್ಟವಾಗಿ ಪಡಿಸಿದ್ದಾರೆ. ಹೌದು, ಅನೇಕ ಜನಗಳನ್ನು ಕತ್ತಲೆಯಿಂದ ಬೆಳಕಿಗೆ, ಅಂಧಕಾರದಲ್ಲಿರುವಂಥವ್ರನ್ನು ಅಜ್ಞಾನದಿಂದ ಸತ್ಯದೆಡೆಗೆ, ಜ್ಞಾನದೆಡೆಗೆ, ಜ್ಯೋತಿಯ ಕಡೆಗೆ ಮತ್ತು ಸೆರೆಯಲ್ಲಿ, ಮರಣದ ಸೆರೆಯಲ್ಲಿ ಇದ್ದಾರೆ ಅಂಥವ್ರನ್ನ ಸೈತಾನನ ಬಂಧನದಿಂದ ನಿತ್ಯ ಜೀವದ ಕಡೆಗೆ, ಅಮರತ್ವದ ಕಡೆಗೆ ನಡೆಸುವಂಥದ್ದು ಜವಾಬ್ದಾರಿ ನಮ್ಮೊಬ್ಬೊಬ್ಬರಿಗೂ ಕೊಟ್ಟಿದ್ದಾರೆ. ನಮ್ಮನ್ನು ಯಾಜಕರನ್ನಾಗಿಯೂ ನ್ಯಾಯಾಧಿಪತಿಗಳನ್ನಾಗಿಯೂ ನಮ್ಮನ್ನು ನೇಮಿಸಿದ್ದಾರೆ ಮತ್ತು ನಮ್ಮನ್ನು ಅರಸರನ್ನಾಗಿಯೂ ನೇಮಿಸಲು ಕರೆದಿದ್ದಾರೆ. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳೇ, ದೇವರು ಎಷ್ಟೊಂದು ಪ್ರೀತಿ ಕರುಣೆಯನ್ನು ನಮ್ಮ ಮೇಲೆ ತೋರಿಸಿದ್ದಾರೆ ಎಂಬುದಾಗಿ ನಾವು ನೋಡಬೇಕಾದ್ದರಿಂದ ದೇವರು ನಮಗೇನೇನು ಕೊಟ್ಟಿದ್ದಾರೋ, ತಲಾಂತುಗಳು, ಜ್ಞಾನ, ತಿಳುವಳಿಕೆ, ಆಯುಷು, ಸಮಯ, ಆರೋಗ್ಯ, ಹಣ, ಅಂತಸ್ತು, ಪ್ರತಿಯೊಂದನ್ನು ಎಲ್ಲ ದಾನಗಳನ್ನು ನಮಗೆ ಅನುಗ್ರಹಿಸಿರುವುದರಿಂದ ನಾವು ಎಲ್ಲವನ್ನೂ ದೇವರ ಕೃಪೆಯಿಂದಲೇ ಉಚಿತವಾಗಿ ಪಡೆದಿದ್ದೇವೆ. ಮುಖ್ಯವಾಗಿ ತನ್ನ ಮಗನ ರಕ್ತವನ್ನು ಕೊಟ್ಟು ನಮ್ಮನ್ನು ಉಚಿತವಾಗಿ ರಕ್ಷಣೆಯ ಮಾರ್ಗದಲ್ಲಿ ನಮ್ಮನ್ನು ಕರೆದು ರಕ್ಷಣೆಯನ್ನು ಅನುಗ್ರಹಿಸಿದ್ದಾರೆ. ಇಂಥ ಮಹಾದೇವರುಳ್ಳ ದೇವಾದಿ ದೇವರನ್ನು ಪಡೆದ ನಾವು ಭಾಗ್ಯವಂತರು. ನೋಡಿ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅವರು ಹೇಳಿರುವಂಥದ್ದು ಮುಖ್ಯವಾಗಿ ನೀವು ಏನೇನು ಹೊಂದಿದ್ದೀರೋ ಅದನ್ನು ಉಚಿತವಾಗಿ ಕೊಡಿರಿ. ಮುಖ್ಯವಾಗಿ ದೇವರ ಪ್ರೀತಿ. 1 ಕೊರಿಂಥ 13ನೇ ಅಧ್ಯಾಯ 1ನೇ ವಾಕ್ಯವನ್ನು ನೋಡುವಾಗ ದೇವರ ಪ್ರೀತಿಯನ್ನು ನಾವು ಪಡ್ಕೊಂಡಿದ್ದೀವಿ. ಹೌದು, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕೊಟ್ಟರು. ಹೌದು, ಯೇಸು ಕ್ರಿಸ್ತನನ್ನೇ ನಮಗೋಸ್ಕರ ಕೊಟ್ಟಿದ್ದರ ಮೇಲೆ ಎಂಥ ಪ್ರೀತಿಯನ್ನು ನಮಗೆ ಅನುಗ್ರಹಿಸಿದ್ದಾರೆ. ಆದ್ದರಿಂದ ನಾವು ಅದೇ ಪ್ರೀತಿಯನ್ನು ಉಚಿತವಾಗಿ ಎಲ್ಲರ ಮೇಲೆ ಕೊಡುವಂಥದ್ದು, ಎಲ್ಲರ ಮೇಲೆ ಇಡುವಂಥದ್ದು, ಎಲ್ಲರಿಗೂ ತೋರಿಸುವಂಥದ್ದಾಗಿದೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಹೇಳ್ತಾರೆ ಏನಪ್ಪ ಅಂತಂದರೆ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂಬುದಾಗಿ ದೇವರು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ತಂದೆಯಾದ ದೇವರಿಗೆ ನಮ್ರನಾಗಿ ನಡೆಯುವುದು, ಇಷ್ಟನ್ನೇ ಹೊರತು ಇನ್ನೇನು ನಿನ್ನಿಂದ ಕೇಳ್ಕೊಳ್ಳಲ್ಲ ಅಂತ ಮೀಕ 6:8ನೇ ವಾಕ್ಯದಲ್ಲಿ ಈ ಮಾತುಗಳನ್ನು ದೇವರು ಸ್ಪಷ್ಟವಾಗಿದ್ದಾರೆ. ಅಂದರೆ ದೇವರು ನಮ್ಮ ಮೇಲೆ ಇಟ್ಟಂಥ ಪ್ರೀತಿ, ಕ್ಷಮೆ, ಕರುಣೆ, ರಕ್ಷಣೆ ಎಲ್ಲವನ್ನೂ ಸಹಿತ ನಾವು ಬೇರೆಯವರ ಮೇಲೆ ತೋರಿಸಬೇಕು. ನಮ್ಮನ್ನು ಎಷ್ಟು ಪಾಪದಲ್ಲಿ ಬಿದ್ದಿದ್ದಂಥ ನಮ್ಮನ್ನು, ಅಜ್ಞಾನ ಅಂಧಕಾರಗಳಲ್ಲಿ ಬಿದ್ದಿದ್ದಂಥ ನಮ್ಮನ್ನು ಎಷ್ಟೊಂದು ಪ್ರೀತಿ ಕರುಣೆಯನ್ನು ತೋರಿಸಿದ್ದಾರೋ, ಇವೆಲ್ಲವನ್ನು ನಾವು ಪಡೆದುಕೊಂಡ ಮೇಲೆ ನಾವು ಮತ್ತೊಬ್ಬರನ್ನು ಪ್ರೀತಿ, ಕರುಣೆ, ನ್ಯಾಯ, ನೀತಿಯಿಂದ ನೋಡುವಂಥದ್ದು, ಅವರ ತಪ್ಪುಗಳನ್ನು ಕ್ಷಮಿಸುವಂಥದ್ದು, ಅವರನ್ನು ತಿದ್ದಿ ಸತ್ಯದೆಡೆಗೆ, ತಂದೆಯಾದ ದೇವರಿಗೆ ಕಡೆಗೆ, ಕ್ರಿಸ್ತನ ಕಡೆಗೆ ನಡೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗುತ್ತೆ. ಆದ್ದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ಮುಂಜಾನೆಯಲ್ಲಿ ತಂದೆಯಾದ ದೇವರು ತನ್ನ ಪವಿತ್ರಾತ್ಮದ ಮುಖಾಂತರ ನಮಗೆ ಇಂಥ ಅಮೂಲ್ಯವಾದಂಥ ಜ್ಞಾನ, ತಿಳುವಳಿಕೆ, ವಿವೇಕ ಪಾಠಗಳನ್ನು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಆತನನ್ನು ಮತ್ತು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನನ್ನು ನಾವು ಅತ್ಯಂತ ಪ್ರೀತಿಯಿಂದಲೂ ಕೃತಜ್ಞತೆಯಿಂದಲೂ ಕೊಂಡಾಡೋಣ. ಇನ್ನು ವಿಶೇಷವಾಗಿ ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಂಥ ಒಂದು ಪಾಠವನ್ನು ಪ್ರತಿದಿನವೂ ನಾನು ನಿಮಗೋಸ್ಕರ ಸಿದ್ಧ ಮಾಡುವಂತೆ ನನ್ನನ್ನು ಪ್ರಾರ್ಥನೆಯಲ್ಲಿ ದೇವರು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಲು ಪ್ರಾರ್ಥನೆಯಲ್ಲಿ ನೆಲೆಸಿಕೊಳ್ಳಬೇಕಾಗಿ ನಾವು ಬೇಡಿರುತ್ತೇವೆ. ಇಂಥ ಅಮೂಲ್ಯವಾದಂಥ ಪಾಠಗಳನ್ನು ನನ್ನ ಎಲ್ಲ ಸಹೋದರ ಸಹೋದರಿಗಳಿಗೂ, ದೂರದಲ್ಲಿರುವಂಥ ಎಲ್ಲ ಸಹೋದರ ಸಹೋದರಿಗಳಿಗೂ ತಿಳಿಸುವಂತೆ ಇದನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಈ ವಾಕ್ಯಗಳನ್ನು ನೀವು ಉಚಿತವಾಗಿ ಈಗ ಪಡೆದುಕೊಳ್ಳುವಂತೆ ಉಚಿತವಾಗಿ ವಿತರಿಸಬೇಕಾಗಿಯೂ ನಾನು ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.